ಮತ್ತೆ ಡಿಸ್ಕಸ್ ಮಾಡೋಣ ಪಾರ್ಟ್ 2 MCQ questions on computer knowledge for KPSC exams. First question is which among following is not an input device? Option A mouse, option B scanner, option C keyboard, option D printer. ಆನ್ಸರ್ ಏನಂದ್ರೆ ಪ್ರಿಂಟರ್. ಸೊ ಏನು ಕೇಳತ್ತಾನಂದ್ರೆ ಕಂಪ್ಯೂಟರ್ನಾಗ ಇನ್ಪುಟ್ ಡಿವೈಸ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಅಂತ ಇರ್ತಾವ. ಸೊ ಇನ್ಪುಟ್ ಡಿವೈಸ್ ಯಾವುದಿಲ್ಲ ಅಂತ ಇದ್ರಾಗ ಕೇಳತ್ತಾನ. ಅದ್ರಾಗ ಯಾವುದಂದ್ರೆ ಪ್ರಿಂಟರ್. ಸೊ ಇನ್ಪುಟ್ ಡಿವೈಸ್ ಏನಂದ್ರೆ ನೀವು ಕಂಪ್ಯೂಟರ್ನಾಗ ಏನು ಟೈಪ್ ಮಾಡ್ತೀರಿ ಅಥವಾ ಏನೇ ಒಂದು ಪ್ರೋಗ್ರಾಮ್ ಕೊಡ್ತೀರಿ ಕಂಪ್ಯೂಟರ್ ಸಿಸ್ಟಮ್ಗೆ ಏನೇ ಆ ಡಿವೈಸ್ ಥ್ರೂ ಅದಕ್ಕೇನಂತಂದ್ರೆ ಇನ್ಪುಟ್ ಡಿವೈಸ್ ಅಂತ ಕರೀತಾರೆ. ಸೊ ಇನ್ಪುಟ್ ಡಿವೈಸ್ ಯಾವ್ಯಾವ ಅಂದ್ರೆ ಕೀಬೋರ್ಡು, ಸ್ಕ್ಯಾನರು, ಮೌಸು, ಮೈಕ್ರೋಫೋನು, ವೆಬ್ ಕ್ಯಾಮು, ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರೀಡರು, ಆಪ್ಟಿಕಲ್ ಮಾರ್ಕ್ ರೀಡರು, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರು, ಟ್ರ್ಯಾಕ್ ಬಾಲು. ಸೊ ಕೀಬೋರ್ಡ್ ಅಂದ್ರೆ ನಿಮಗೆ ಗೊತ್ತು. ಸ್ಕ್ಯಾನರ್ ಅಂದ್ರೆ ನಿಮ್ದು ಏನಾದರೂ ಒಂದು ಇಮೇಜ್ ಇರ್ಬೋದು ಅಥವಾ ಅದು ಸ್ಕ್ಯಾನ್ ಮಾಡಿ ನೀವು ಡಾಕ್ಯುಮೆಂಟ್ಸನ್ನು ನೀವು ಸೇವ್ ಮಾಡಿ ಲ್ಯಾಪ್ಟಾಪ್ನಾಗ ಇಟ್ಕೋಬೋದು ಅಥವಾ ಕಂಪ್ಯೂಟರ್ನಾಗ ಇಟ್ಕೋಬೋದು. ಅಥವಾ ನಿಮ್ಮ ಮಾರ್ಕ್ ಶೀಟ್ ಇರ್ಬೋದು. ಸೊ ಮಾರ್ಕ್ ಶೀಟ್ ನಿಮ್ದು ಒರಿಜಿನಲ್ ಮಾರ್ಕ್ ಶೀಟ್ ಇರುತ್ತೆ, ಮುಂದೆ ನಿಮಗೆ ಅದು ಲ್ಯಾಪ್ಟಾಪ್ನಾಗ ಅಥವಾ ಎಲ್ಲೋ ಎಕ್ಸಾಮ್ ಟೈಮ್ನಾಗ ಅಪ್ಲೋಡ್ ಮಾಡಬೇಕಾದ್ರೆ ಆನ್ಲೈನ್ ಎಕ್ಸಾಮ್ ಯಾವ್ದಾರು ನೀವು KPSC ಬರೀಬೇಕಾದ್ರೆ ನಿಮ್ಗೆ ಅಪ್ಲೋಡ್ ಮಾಡಬೇಕು. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಿ, ನಿಮ್ಮದು ಮಾರ್ಕ್ ಶೀಟನ್ನು ನೀವು ಸ್ಕ್ಯಾನ್ ಮಾಡಿ ಈ ಸ್ಕ್ಯಾನರ್ ಥ್ರೂ ಸ್ಕ್ಯಾನ್ ಮಾಡಿ ಅದು ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀರಿ. ಸೊ ಅದಕ್ಕೆ ಸ್ಕ್ಯಾನರ್ ಯೂಸ್ ಮಾಡ್ತಾರೆ. ಮೌಸ್ ಅಂತ ನಿಮಗೆ ಗೊತ್ತು ಆಲ್ರೆಡಿ. ಮೈಕ್ರೋಫೋನ್ ಅಂದ್ರೆ ನೀವು ಈ ಸೌಂಡ್ ಸಿಸ್ಟಮ್ಗೆಲ್ಲ ಯೂಸ್ ಮಾಡ್ತೀರಿ. ವೆಬ್ ಕ್ಯಾಮು ಇದು ಫೋಟೋ ತೆಗಿಯೋಕೆ. ಫಾರ್ ಎಕ್ಸಾಂಪಲ್ ನೀವು ಇದು ತೊಗೊಳ್ರಿ, ನಿಮ್ಮ ಆಧಾರ್ ಕಾರ್ಡ್ ನೀವು ತೊಗೊಳಕ್ಕೆ ಹೋದಾಗ ನಿಮ್ಗೆ ಒಂದು ವೆಬ್ ಕ್ಯಾಮ್ ಅಂತ ಹಚ್ಚಿ ನೀವು ಫೋಟೋ ತೊಗೋತಾರೆ. ಸೊ ಅದು ವೆಬ್ ಕ್ಯಾಮ್. ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರೀಡರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇದು ಬ್ಯಾಂಕ್ನಾಗ ಯೂಸ್ ಮಾಡ್ತಾರೆ. ಚೆಕ್ದಾಗ ನೀವು ಕೆಳಗಡೆ ಒಂದು ನಂಬರ್ ಇರುತ್ತೆ ನೋಡಿದ್ರಿ, ಆ ನಂಬರನ್ನು ಟೈಪ್ ಮಾಡೋಕೆ ಅದು ಸ್ಪೆಷಲ್ ಕ್ಯಾರೆಕ್ಟರ್ ಐತದ. ಸೊ ಅದು ಟೈಪ್ ಮಾಡೋಕೆ ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರೀಡರ್ ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ ಟೈಮ್ ಕನ್ಸ್ಯೂಮ್ ಕಮ್ಮಿ ತೊಗೊಳುತ್ತೆ ಮತ್ತು ಅದ್ರಾಗ ಒಂದು ಬ್ಯಾಂಕ್ ಕೋಡ್ ಇರುತ್ತೆ ಸ್ಪೆಸಿಫಿಕ್ ಆಗಿ. ಅದು ಏನಂತಂದ್ರೆ ಮುಂದೆ ನೀವು ಬೇರೆ ಬ್ಯಾಂಕ್ನಾಗ ಅದು ಚೆಕ್ ತೊಗೊಂಡು ನೀವು ಹಾಕಿದಾಗ ಅಂದ್ರೆ ನೀವು ಅಲ್ಲಿ ಅವ್ರಿಗೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಈಸಿಲಿ ಇಟ್ ಕ್ಯಾನ್ ಬಿ ರೀಡೆಡ್. ಓಕೆ, ಸೊ ಯೂಸಿಂಗ್ ದಿಸ್ ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರೀಡರ್. ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು KPSC ಎಕ್ಸಾಮು OMR ಶೀಟ್ ಕೊಟ್ಟಿರ್ತಾರೆ. ಆ OMR ಶೀಟ್ದಾಗ ನೀವು ಏನು ಮಾಡಿರ್ತೀರಿ, ರೌಂಡ್ ಅಪ್ ಮಾಡಿರ್ತೀರಿ. ಓಕೆ, ಡಾರ್ಕ್ ರೌಂಡ್ ಅಪ್ ಮಾಡಿರ್ತೀರಿ. ಅದನ್ನು ರೀಡ್ ಮಾಡೋಕೆ ಏನಂತಾರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಈ ಮಷಿನ್ ಯೂಸ್ ಮಾಡ್ತಾರೆ. ಈ ಮಷೀನು ಆನ್ಸರ್ ಸ್ಕ್ರಿಪ್ಟ್ ಯೂಸ್ ಮಾಡೋಕ್ಕೂ ಮಾಡ್ತಾರೆ. ನೆಕ್ಸ್ಟ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತಂದ್ರೆ ಏನಂತಂದ್ರೆ ಪ್ರಿಂಟೆಡ್ ಟೆಕ್ಸ್ಟ್. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪ್ರಿಂಟ್ ಮಾಡಿದ್ದೈತಿ. ಸೊ ನಿಮಗೆ ಅದು ಓದಬೇಕಾಗ್ಯದ ಅಂದ್ರೆ ಅದರ ಕಂಪ್ಯೂಟರ್ದಾಗ ಹಾಕಿ. ಸೊ ಅದು ಏನು ಮಾಡುತ್ತೆ, ಇದು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಏನು ಮಾಡುತ್ತೆ ಅಂದ್ರೆ ಅದಕ್ಕೆ ರೀಡ್ ಮಾಡುತ್ತೆ. ಅಂದ್ರೆ ಆ ಪ್ರಿಂಟ್ ಆಗಿದ್ದೇನೆಂದ್ರೆ ಈ ಮಷಿನ್ ಕಂಪ್ಯೂಟರ್ ಮಷಿನ್ ಅಂದ್ರೆ ರೀಡೇಬಲ್. ಸೊ ಥ್ರೋ ದಿಸ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಓಕೆ, ಟ್ರ್ಯಾಕ್ ಬಾಲ್ ಅಂದ್ರೆ ಇದು ದಿಸ್ ಇಸ್ ಅ ಬಾಲ್. ಓಕೆ, ಇಲ್ಲಿ ನೋಡತ್ತಿರಲ್ಲ ಬಾಲು ಥಂಬ್ ಇದ್ರ ಮ್ಯಾಗ ಐತಲ್ಲ ಅದು ಬಾಲ್ ಐತಿ. ಅದೇನಂದ್ರೆ ಕರ್ಸರ್ ನಿಮಗೆ ಮೂವ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಬೈನರಿ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್. ಸೊ ಬೈನರಿ ನಂಬರ್ದಾಗ ಏನಿರ್ತಾವ ಅಂತ ಕೇಳತ್ತಾನ. ಆಪ್ಷನ್ A zeros and one only, B all alpha numeric characters, C depends computer to computer, D none of the above. ಇದ್ರಾಗ ಆನ್ಸರು zeros and one only. ಯಾಕಂದ್ರೆ ಬೈನರಿ ನಂಬರ್ ಏನಂದ್ರೆ ನೀವು ಏನೋ ಒಂದು ಕಂಪ್ಯೂಟರ್ದಾಗ ಅಥವಾ MS ವರ್ಡ್ ತೊಗೊಳ್ರಿ ಫಾರ್ ಎಕ್ಸಾಂಪಲ್, ಅದ್ರ ನೀವೇನೋ ಟೆಕ್ಸ್ಟ್ ಟೈಪ್ ಮಾಡ್ತೀವಿ. ಆ ಟೆಕ್ಸ್ಟ್ ಟೈಪ್ ಮಾಡಿದ್ದು ಬೈನರಿ ನಂಬರಾಗಿ ಕನ್ವರ್ಟ್ ಆಗಿ ಕಂಪ್ಯೂಟರ್ಗೆ ಏನಾಗುತ್ತೆ ಅಂದ್ರೆ ರೀಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಅಂದ್ರೆ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡುತ್ತೆ ಕಂಪ್ಯೂಟರ್ಗೆ. ಸೊ ಅದಕ್ಕೆ ಬೈನರಿ ನಂಬರನ್ನು ಯೂಸ್ ಮಾಡ್ತಾರೆ. ಅದು ನಂಬರ್ ಅದ್ರಾಗ ಯಾವ ಬೈನರಿ ನಂಬರ್ ಅಂದ್ರೆ 2 ಪಾಸಿಬಲ್ ವೇಸ್, ಒಂದು 0 and 1 ಓನ್ಲಿ. ಥರ್ಡ್ ಕ್ವಶನ್, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ವಾಸ್ ಡಿಸೈನ್ ಟು ವರ್ಕ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ಪುಟ್ ಡಿವೈಸ್ ಅಂತ. ಆಪ್ಷನ್ A ಮೌಸ್, ಆಪ್ಷನ್ B ಕೀಬೋರ್ಡ್, ಆಪ್ಷನ್ C ಜಾಯ್ಸ್ಟಿಕ್, ಆಪ್ಷನ್ D ಎಕ್ಸ್ಬಾಕ್ಸ್. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ನಿಮ್ದು ಯಾವುದೋ ಒಂದು ಮಲ್ಟಿ ಟಾಸ್ಕನ್ನು ಕಂಪ್ಯೂಟರಲ್ಲಿ ನಿಮ್ಗೆ ಯೂಸ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಒಂದು 5-6 ಅಪ್ಲಿಕೇಶನ್ಸ್ ಇರ್ಬೋದು, 10 ಅಪ್ಲಿಕೇಶನ್ ಇರ್ಬೋದು. ಇವೆಲ್ಲ ಅಪ್ಲಿಕೇಶನ್ಸ್ ಯೂಸ್ ಮಾಡೋಕ್ಕಂದ್ರೆ ನಿಮ್ಗೆ OS ಬೇಕೇ ಬೇಕು. ವಿತೌಟ್ OS ನಿಮ್ಮ ಕಂಪ್ಯೂಟರಲ್ಲಿ ನೀವು ಏನೂ ಅಪ್ಲಿಕೇಶನ್ಸ್ ಓಪನ್ ಮಾಡೋಕ್ಕಾಗಂಗಿಲ್ಲ. ಸೊ ಇದು ಏನಂತಾರೆ ಆಪರೇಟಿಂಗ್ ಸಿಸ್ಟಮ್. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಮೊದಲು ಆಪರೇಟಿಂಗ್ ಸಿಸ್ಟಮ್ ಹೆಂಗಿದ್ದು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಷ್ಟೇ ಎಷ್ಟು ಅಂದ್ರೆ ಒಂದು ಸ್ಟೋರೇಜ್ ಬೇಕು ಅಷ್ಟೇ ಇರ್ತದೆ. ಈಗ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಇನ್ನೊಂದು ಸ್ಟೋರೇಜ್ ಇರುತ್ತೆ, ಲೈಕ್ ಹಾರ್ಡ್ ಡಿಸ್ಕ್ ತೊಗೋಬೋದು. ಸೊ ಹಾರ್ಡ್ ಡಿಸ್ಕ್ ಅಂದ್ರೆ ನೀವು ನಂಬರ್ ಆಫ್ ಅಪ್ಲಿಕೇಶನ್ ಲೋಡ್ ಮಾಡಿದಾಗ, ಸೊ ಆ ಲೋಡ್ ಮಾಡಿದಾಗ ಈ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಅದರಾಗಿಂದ ತೊಗೊಂಡು ಹೆಲ್ಪ್ ಮಾಡುತ್ತೆ ಬೇರೆ ಅಪ್ಲಿಕೇಶನ್ ಎಲ್ಲ ರನ್ ಆಗಕ್ಕೆ. ಸೊ ಇದ್ರಾಗ ಏನಂತ ನಾವು ಅಂದ್ರೆ ಯಾವುದು ಇನ್ಪುಟ್ ಡಿವೈಸ್ ಡಿಸೈನ್ ಮಾಡಿದಾರ ಫಾರ್ ಇದಕ್ಕೆ ಡಿವೈಸ್ಗೆ ಯಾವುದಂತಂದ್ರೆ ಅದು ಆನ್ಸರ್ ಈಸ್ ಕೀಬೋರ್ಡ್. ಸೊ ಈ ಜಾಯ್ಸ್ಟಿಕ್ ಅಂದ್ರೆ ಇದು ಲೈಕ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, WWW ಸ್ಟ್ಯಾಂಡ್ಸ್ ಫಾರ್. WW ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳತ್ತಾನ. ಆಪ್ಷನ್ A ವರ್ಲ್ಡ್ ವೈಡ್ ವರ್ಲ್ಡ್, ಆಪ್ಷನ್ B ವರ್ಲ್ಡ್ ವೆಬ್ ವೈಡ್, ಆಪ್ಷನ್ C ವೆಬ್ ವರ್ಲ್ಡ್ ವೈಡ್, ಆಪ್ಷನ್ D ವರ್ಲ್ಡ್ ವೈಡ್ ವೆಬ್. ಸೊ ಆನ್ಸರ್ ಈಸ್ ವರ್ಲ್ಡ್ ವೈಡ್ ವೆಬ್. ನೋಡ್ಬೋದು ನೀವು ಈಗ ಗೂಗಲಲ್ಲಿ ಟೈಪ್ ಮಾಡಬೇಕಾದ್ರೆ WWW ಅಂತ. ಸೊ ಆ WWW
ಅಂತಂದ್ರೆ ಏನಂತ, ಅದು ಅದರ ಫುಲ್ ಫಾರ್ಮು ವರ್ಲ್ಡ್ ವೈಡ್ ವೆಬ್. ಕ್ವಶನ್ ನಂಬರ್ 6, ಎ ಸ್ವಿಚ್ ಇನ್ ಎ ನೆಟ್ವರ್ಕ್ ಈಸ್ ಯೂಸ್ ಟು. ಸ್ವಿಚ್ ಅನ್ನೋದ ನೆಟ್ವರ್ಕ್ ಅಲ್ಲಿ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳುತ್ತೆ ನಾನು. ಆಪ್ಷನ್ ಎ, ಇಟ್ ಈಸ್ ಯೂಸ್ ಟು ಕನೆಕ್ಟ್ ಸಿಸ್ಟಮ್ಸ್ ಆನ್ ನೆಟ್ವರ್ಕ್. ಆಪ್ಷನ್ ಬಿ, ಇಟ್ ಈಸ್ ಯೂಸ್ ಟು ಸ್ಟಾಪ್ ಹ್ಯಾಕಿಂಗ್. ಆಪ್ಷನ್ ಸಿ, ಇಟ್ ಈಸ್ ಯೂಸ್ ಟು ಸ್ಟಾಪ್ ವೈರಸಸ್. ಆಪ್ಷನ್ ಡಿ, ಇಟ್ ಈಸ್ ಯೂಸ್ ಟು ಬೂಟ್ ಸಿಸ್ಟಮ್ಸ್ ರಿಮೋಟ್ಲಿ. ದ ಆನ್ಸರ್ ಈಸ್ ಇಟ್ ಈಸ್ ಯೂಸ್ ಟು ಕನೆಕ್ಟ್ ಸಿಸ್ಟಮ್ಸ್ ಆನ್ ನೆಟ್ವರ್ಕ್. ಸೊ ನಂಬರ್ ಆಫ್ ಸಿಸ್ಟಮ್ಸ್ ಇರ್ತಾವ ಅಂತ ತಿಳ್ಕೊ. ಆ ನಂಬರ್ ಆಫ್ ಸಿಸ್ಟಮ್ಸ್ ಅನ್ನ ಕನೆಕ್ಟ್ ಮಾಡಕ, ಎಲ್ಲಾ ಸಿಸ್ಟಮ್ಸ್ ಅನ್ನ ಕನೆಕ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ವಿಚ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮ್. ದಿಸ್ ಇಸ್ ಏನಂತಾರೆ ಇದಕ್ಕೆ, ಸ್ವಿಚ್ ಇನ್ ಎ ನೆಟ್ವರ್ಕ್ ಯೂಸ್ ಮಾಡಕ ಯೂಸ್ ಮಾಡ್ತೀವಿ ಇದು. ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ಫಾಲೋವಿಂಗ್ ಈಸ್ ನಾಟ್ ಎ ಲಾಜಿಕಲ್. ಆಪ್ಷನ್ ಎ ನಾರ್, ಆಪ್ಷನ್ ಬಿ ಜಾರ್, ಆಪ್ಷನ್ ಸಿ ಅಂಡ್, ಆಪ್ಷನ್ ಡಿ ನ್ಯಾಟ್ ಅಂತ ಕೇಳ್ತಾನ. ಆನ್ಸರ್ ಈಸ್ ನ್ಯಾಟ್. ಯಾಕಂದ್ರ ಲಾಜಿಕಲ್ ಗೇಟ್ಸ್ ಅಂತ ಬರ್ತಾವ. ಓಕೆ, ಲಾಜಿಕಲ್ ಗೇಟ್ಸ್ ಅಂದ್ರೆ ಇನ್ಪುಟ್ ಅಲ್ಲಿ ಅಂದ್ರೆ ಒಂದು ಅಲ್ಲಿ ಬುಲಿನ್ ಆಪರೇಷನ್ ವರ್ಕ್ ಆಗುತ್ತೆ. ಇನ್ಪುಟ್ 2 ಇನ್ಪುಟ್ಸ್ ಅನ್ನ ವರ್ಕ್ ಆಗಿ ಸಿಂಗಲ್ ಔಟ್ಪುಟ್ ಬರುತ್ತೆ. ಸೊ ಅವು ಯಾವ್ಯಾವ ಅದಾವ ಅಂದ್ರೆ ಯೂಶುವಲಿ ನಾರು, ಝಾರೋ ಅಂಡ್ ಅದಾವ, ಬಟ್ ನ್ಯಾಟ್ ಇಲ್ಲ. ಸೊ ಕ್ವಶನ್ ನಂಬರ್ 7, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಆಡ್ ಒನ್. ಆಪ್ಷನ್ ಎ ಸ್ಪೈವೇರ್, ಆಪ್ಷನ್ ಬಿ ಮಾಲ್ವೇರ್, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಹಬ್. ಆನ್ಸರ್ ಈಸ್ ಹಬ್. ಯಾಕಂದ್ರೆ ಸ್ಪೈರ್ವೇರ್ ಅಂತಂದ್ರೆ ನಿಮಗೆ ಅನ್ಅಥರೈಸ್ಡ್ ಆಗಿ ಬೇರೆಯವ್ರಿಗೆ ಗೊತ್ತಾಗಲ್ದೆ, ಓಕೆ, ನಿಮ್ಮ ಲ್ಯಾಪ್ಟಾಪ್ದಾಗ ಲಾಗಿನ್ ಆಗಿ ಅಥವಾ ಏನೇ ಮಾಡ್ಬೋದು, ಅದು ಯೂಸ್ ಅದು ಸ್ಪೈರ್ವೇರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಮಾಲ್ವೇರ್ ಅಂದ್ರೆ ಇದೇನು ಮಾಡುತ್ತೆ, ನಿಮ್ಮ ಕಂಪ್ಯೂಟರ್ನ ಹಾಳು ಮಾಡುತ್ತೆ. ಆಮ್ಯಾಗ ವೈರಸ್ ಏನಂದ್ರೆ ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಮಾಲ್ವೇರ್, ಇದನ್ನು ನಿಮ್ಮ ಕಂಪ್ಯೂಟರ್ ಡ್ಯಾಮೇಜ್ ಮಾಡೋದು. ಬಟ್ ಆಪ್ಷನ್ ಹಬ್ ಅಂತಂದ್ರೆ ಇಟ್ ಈಸ್ ನಾಟ್ ಎನ್ ವೈರಸ್ ಆರ್ ಮಾಲ್ವೇರ್ ಆರ್ ಸ್ಪೈರ್ವೇರ್, ಇಟ್ ಈಸ್ ಡಿಫ್ರೆಂಟ್. ಓಕೆ, ಅದು ಹಬ್. ಹಬ್ ಎದಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈಗ ನೋಡ್ಬೋದು, ಒಂದು ಹಬ್ಬಿಂದ ನಂಬರ್ ಆಫ್, ಅದೊಂದು ಸೆಂಟ್ರಲ್ ತರ ಹಬ್, ಅದರಿಂದ ನಿಮಗೆ ಕನೆಕ್ಷನ್ ಕೊಡ್ತಾರೆ, ಡಿಫ್ರೆಂಟ್ ನಂಬರ್ ಆಫ್ ಸಿಸ್ಟಮ್ಸ್ಗೆಲ್ಲ ಕನೆಕ್ಷನ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ಈಸ್ ವರ್ಲ್ಡ್ ಇಂಟರ್ಪ್ರಿಟರ್ ಈಸ್ ರಿಲೇಟೆಡ್ ಟು. ಆಪ್ಷನ್ ಎ ಅಡ್ರೆಸ್ ರೆಸೊಲ್ಯೂಷನ್, ಆಪ್ಷನ್ ಬಿ IP ಅಡ್ರೆಸ್ ರೇಂಜಸ್, ಆಪ್ಷನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ನನ್. ದ ಆನ್ಸರ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇಂಟರ್ಪ್ರಿಟರ್ ಏನಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು ಲ್ಯಾಂಗ್ವೇಜ್ ಐತಿ. ಓಕೆ, ಬಟ್ ಇಲ್ಲಿ ನೋಡ್ರಿ IP ಅಡ್ರೆಸ್ ರೇಂಜಸ್ ಅಂದ್ರೆ IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್, ನೆನ್ಪಿಟ್ಕೊಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು KPSC-ದಾಗ. ನೆಕ್ಸ್ಟ್ ಕ್ವಶನ್, DPI ಮೀನ್ಸ್. DPI ಮೀನ್ಸ್ ಅಂದ್ರೆ ಕೇಳತ್ತಾನ. ಆಪ್ಷನ್ ಎ ಡಾಟ್ಸ್ ಪ್ರೊಸೆಸಿಂಗ್ ಇಂಚ್, ಆಪ್ಷನ್ ಬಿ ಡಾಟ್ಸ್ ಪರ್ ಇಂಚ್, ಆಪ್ಷನ್ ಸಿ ಡಯಾಗ್ರಾಮ್ ಪರ್ ಇಂಚ್, ಆಪ್ಷನ್ ಡಿ ಡಯಾಗ್ರಾಮ್. ಆನ್ಸರ್ ಈಸ್ ಡಾಟ್ಸ್ ಪರ್ ಇಂಚ್. ಡಾಟ್ಸ್ ಪರ್ ಇಂಚ್ ಏನಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು KPSC-ದಾಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಫೋಟೋದು ಇಷ್ಟು DPI ಇರ್ಬೇಕಂತ ಹೇಳ್ತಾನೆ, 300 DPI ಅಂತ ಹೇಳ್ತಾನೆ. ಆ DPI ಅಂದ್ರೆ ಡಾಟ್ಸ್ ಪರ್ ಇಂಚ್. ಅದರ ಅರ್ಥ ಏನಂತಂದ್ರೆ ಇಲ್ಲಿ ನೀವು ಡಯಾಗ್ರಾಮ್ದಾಗ ನೋಡ್ಬೋದು, DPI ಅಂತಂದ್ರೆ ಡಾಟ್ಸ್ ಪರ್ ಇಂಚ್ ಅಂದ್ರೆ ಡಾಟ್ಸ್ ಒಂದು ಇಂಚಲ್ಲಿ ಎಷ್ಟು ಅದಾವ ಅಂತ. ಫಾರ್ ಎಕ್ಸಾಂಪಲ್ ನೀವು ಕಮ್ಮಿ ಕೊಟ್ಟಾಗ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಅಂದ್ರೆ ಸ್ಮೂತ್ನೆಸ್ ಇರಂಗಿಲ್ಲ. ಅದೇ ಇಲ್ಲಿ ಈ ಕಡೆ ನೋಡ್ರಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ಮೂತ್ ಐತಿ, ಅಂದ್ರೆ ಇಲ್ಲಿ DPI ಜಾಸ್ತಿ ಐತಿ. ಸೊ ಇದು. ನೆಕ್ಸ್ಟ್ ಕ್ವಶನ್, ಫೈರ್ವಾಲ್ ಈಸ್. ಆಪ್ಷನ್ ಎ ಹಾರ್ಡ್ವೇರ್, ಆಪ್ಷನ್ ಬಿ ಎ ಸಾಫ್ಟ್ವೇರ್, ಆಪ್ಷನ್ ಸಿ ಕ್ಯಾನ್ ಬಿ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್, ಆಪ್ಷನ್ ಡಿ ಕ್ಯಾನ್ ನೈದರ್ ಬಿ ಹಾರ್ಡ್ವೇರ್ ನಾರ್ ಎ ಸಾಫ್ಟ್ವೇರ್. ದ ಆನ್ಸರ್ ಈಸ್ ಕ್ಯಾನ್ ಬಿ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್. ಫೈರ್ವಾಲ್ ಅಂತ ನಿಮಗೆ ಲಾಸ್ಟ್ ವಿಡಿಯೋದಾಗ ನಾನು ಹೇಳಿನಿ. ಫೈರ್ವಾಲ್ ಅಂದ್ರೆ ಏನಂದ್ರೆ ಇದು ಒಂದು ಅನ್ಅಥರೈಸ್ಡ್ ನೆಟ್ವರ್ಕ್ ಅನ್ನ ಏನು ಮಾಡ್ತದೆ, ನಮ್ಗೆ ತಡಿಗಟ್ಲಾಗ ಯೂಸ್ ಮಾಡುತ್ತೆ. ಅಂದ್ರೆ ನಿಮ್ಮ ಕಂಪ್ಯೂಟರ್ಗೆ ಏನೋ ಒಂದು ಅನ್ಅಥರೈಸ್ ಮಾಡಿ ನೀವು ಹಾಳು ಮಾಡ್ಬೋದು. ಸೊ ಅಂಥ ಸಿಚುವೇಶನ್ ಅಲ್ಲಿ ಇದು ಒಂದು ಫೈರ್ ವಾಲ್ ತರ ಆಕ್ಟ್ ಮಾಡುತ್ತೆ. ಸೊ ಅದು ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು. Question number 11. Which among following is not necessary for working of a standalone computer? Option A RAM, option B hard drive, option C operating system, option D LAN. ಸೊ ಏನಂತಂದ್ರೆ ಕಂಪ್ಯೂಟರ್ ಸ್ಟ್ಯಾಂಡ್ ಅಲೋನ್ ಅಂದ್ರೆ ಅದು ವರ್ಕ್ ಮಾಡಕ್ಕೆ ಏನೇನು ಇಂಪಾರ್ಟೆಂಟ್ಸ್ ಅದಾವ. ಓಕೆ, ಅದ್ರಾಗ ಏನೇನು ಇಂಪಾರ್ಟೆನ್ಸ್ ಅದಾವ ಅಂದ್ರೆ ರ್ಯಾಮ್, ಹಾರ್ಡ್ವೇರ್, ಆಪರೇಟಿಂಗ್ ಸಿಸ್ಟಮ್. ಲ್ಯಾನ್ ಕಾರ್ಡ್ ಬರಂಗಿಲ್ಲ. ವಿತೌಟ್ ಲ್ಯಾನ್ ಕಾರ್ಡ್ ಯು ಕ್ಯಾನ್ ಆಲ್ ದೀಸ್ ತ್ರೀ, ವಿತ್ ದ ಹೆಲ್ಪ್ ಆಫ್ ದೀಸ್ ತ್ರೀ ಯು ಕ್ಯಾನ್ ಯೂಸ್ ಅ ಕಂಪ್ಯೂಟರ್. ಓಕೆ, ಐ ಮೀನ್ ಕಂಪ್ಯೂಟರ್ ಕ್ಯಾನ್ ವರ್ಕ್. ಓಕೆ, ಸೊ ಹಂಗೆ ಹೇಳ್ಬೋದು. ಲ್ಯಾನ್ ಕಾರ್ಡ್ ಅಂದ್ರೆ ಏನಂದ್ರೆ ಇದು ಲ್ಯಾನ್ ಕಾರ್ಡ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈಗ BSNL ಕನೆಕ್ಷನ್ ಇಂಟರ್ನೆಟ್ ತೊಗೊಂಡಾಗ ನಿಮ್ಗೊಂದು ವೈರ್ ಬರ್ತದೆ, ಲ್ಯಾನ್ ವೈರ್ ಅಂತ. ಸೊ ಅದು ಲ್ಯಾನ್ ವೈರು. ಸೊ ಲ್ಯಾನ್ ಕಾರ್ಡ್ ಅಂತ ಒಳಗಿರುತ್ತೋ ಅದು ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನು ಜನರೇಟ್ ಮಾಡುತ್ತು. ಸೊ ಅದು ಇಲ್ಲೇ ಅಂದ್ರೆ ನೀವು ಆರಾಮಾಗಿ ಯೂಶುವಲಿ ಏನು ಮಾಡ್ಬೋದು ಅಂದ್ರೆ ಕಂಪ್ಯೂಟರ್ ವರ್ಕ್ ಮಾಡ್ಬೋದು. ಓಕೆ, ಸೊ ಆಪ್ಷನ್ ಡಿ ಅಂದ್ರೆ ಯಾವ್ದು ನೆಸಸರಿ ಇಲ್ಲ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್ ಯೂಸ್ ಮಾಡಕ್ಕಂದ್ರೆ ಲ್ಯಾನ್ ಕಾರ್ಡ್. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಫುಲ್ ಫಾರ್ಮ್ ಆಫ್ MBR? ಆಪ್ಷನ್ ಎ ಮಿನಿ ಬೂಟ್ ರೆಕಾರ್ಡ್, ಆಪ್ಷನ್ ಬಿ ಮಾಸ್ಟರ್ ಬ್ರೇಕ್ ರೆಕಾರ್ಡ್, ಆಪ್ಷನ್ ಸಿ ಮಾಸ್ಟರ್ ಬೂಟ್ ರೇಸ್, ಆಪ್ಷನ್ ಡಿ ಮಾಸ್ಟರ್ ಬೂಟ್ ರೆಕಾರ್ಡ್.
ಸೊ ಆನ್ಸರ್ ಈಸ್ ಮಾಸ್ಟರ್ ಬೂಟ್ ರೆಕಾರ್ಡ್. ಮಾಸ್ಟರ್ ಬೂಟ್ ರೆಕಾರ್ಡ್ ಅಂದ್ರೆ ಈಗ ನೀವು ಕಂಪ್ಯೂಟರ್ದಾಗ ಓ ಎಸ್ ಹಾಕಿದಾಗ ನಿಮಗೆ ಪಾರ್ಟಿಷನ್ ಆಗ್ತಾವೆ. ಆ ಪಾರ್ಟಿಷನ್ದಾಗ ಸಿ ಪಾರ್ಟಿಷನ್ ಒಂದಿರುತ್ತೆ. ಸೊ ಆ ಸಿ ಪಾರ್ಟಿಷನ್ದಾಗ ಏನಾಗುತ್ತೆ, MBR ಥ್ರೋ ಒಂದು ರೆಕಾರ್ಡ್ ಮಾಡಿರ್ತದೆ. ಅಂದ್ರೆ ಓ ಎಸ್ ಅನ್ನ ಹೆಂಗೆ ನೀವು ಇನ್ಸ್ಟಾಲ್ ಮಾಡಿದ್ರಿ, ಎಲ್ಲಿ ಇನ್ಸ್ಟಾಲ್ ಮಾಡಿದ್ರಿ ಅನ್ನೋದ ಆ ರೆಕಾರ್ಡನ್ನು ಈ ಮಾಸ್ಟರ್ ಬೂಸ್ಟ್ ರೆಕಾರ್ಡ್ನಾಗ ಏನಂದ್ರೆ ಜನರೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಅಮಾಂಗ್ ಫಾಲೋವಿಂಗ್ ಇಸ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್? ಆಪ್ಷನ್ ಎ ಫೆಡೋರಾ, ಆಪ್ಷನ್ ಬಿ ಮಿಂಟ್, ಆಪ್ಷನ್ ಸಿ ರೆಡ್ ಹ್ಯಾಟ್, ಆಪ್ಷನ್ ಡಿ ಆಲ್ ಆಫ್ ದ ಅಬೋ. ಆನ್ಸರ್ ಇಸ್ ಆಲ್ ಆಫ್ ದ ಅಬೋ. ಸೊ ಇವು ಫೆಡೋರಾ, ಮಿಂಟ್, ರೆಡ್ ಹ್ಯಾಟ್ ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್. Next question, what is algorithm? Option A, application code. Option B, type of programming language. Option C, step-by-step procedure for calculations. Option D, none of the above. The answer is step-by-step procedure for calculations. Algorithm ಅಂದ್ರೆ ಏನಂದ್ರೆ, ಈಗ ಒಂದು ಅಲ್ಗೋರಿಥಮ್ ಅಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಇಕ್ವೇಷನ್ಸ್ ಐತೆ ಹೆಂಗೆ ಅಂತಂದ್ರೆ ಫಸ್ಟ್ ಎಡಿಷನ್ ಆಗಬೇಕು, ಆಮೇಲೆ ಸಬ್ಸ್ಟ್ರಾಕ್ಷನ್ ಆಗಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಆಗಬೇಕು, ಆಮೇಲೆ ಡಿವಿಷನ್ ಆಗಬೇಕು. ಸೊ ಇದೊಂದು ಅಲ್ಗೋರಿಥಮ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೀವು ಹಿಂಗೆ ಈ ಥರ ಆಗ್ಬೇಕಂತ ಕೊಟ್ಟಿರ್ತಾರೆ. ಸೊ ಕಂಪ್ಯೂಟರ್ನಾಗ ಹಂಗೆ ಒಂದು ಅಲ್ಗೋರಿಥಮ್ ಇರುತ್ತೆ. ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಈ ಥರ ಆಗಬೇಕು, ಕ್ಯಾಲ್ಕುಲೇಷನ್ಸ್ ಆಗಬೇಕಂದ್ರೆ ಅದಕ್ಕೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾರ್ ಕ್ಯಾಲ್ಕುಲೇಷನ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಲ್ಯಾಂಗ್ವೇಜ್ ಇಸ್ ರಿಲೇಟೆಡ್ ಟು ಡೇಟಾಬೇಸ್? ಆಪ್ಷನ್ ಎ ಪರ್ಲ್, ಆಪ್ಷನ್ ಬಿ ಜಾವಾ, ಆಪ್ಷನ್ ಸಿ PHP, ಆಪ್ಷನ್ ಡಿ SQL. ದ ಆನ್ಸರ್ ಇಸ್ SQL. SQL ಅಂದ್ರೆ structured query languages. Okay, fine. Thank you.